ರಾಷ್ಟ್ರ ಮಟ್ಟದ ದ್ರಾಕ್ಷಿ ಬೆಳೆ ವಿಚಾರ ಸಂಕಿರಣ ಸಾವಳಗಿ. ರಾಜ್ಯ ದ್ರಾಕ್ಷಿ ಬೆಳೆಗಾರರ ಪ್ರಾದೇಶಿಕ ಕಚೇರಿ ವಿಜಯಪುರ ಹಾಗೂ ಬಾಗಲಕೋಟ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ನೇತೃತ್ವದಲ್ಲಿ ಸೆಪ್ಟೆಂಬರ್ 21ರಿಂದ 23ರವರೆಗೆ ರಾಜ್ಯ ಮಟ್ಟದ ದ್ರಾಕ್ಷಿ ಬೆಳೆಯ ವಿಚಾರ ಸಂಕಿರಣ ಕಾರ್ಯಾಗಾರವನ್ನು ತಿಕೋಟ ಪಟ್ಟಣದ ಕನಕದಾಸ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದ್ರಾಕ್ಷಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಭರ್ತೇಜ್ ಜಮಖಂಡಿ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಧ್ಯಕ್ಷತೆಯನ್ನು ಸಚಿವ ಎಂಬಿ ಪಾಟೀಲ್ ವಹಿಸಲಿದ್ದು, ತೋಟಗಾರಿಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಉದ್ಘಾಟಿಸಲಿದ್ದಾರೆ. ಅತಿಥಿಗಳಾಗಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಸಂಸದ ರಮೇಶ್ ಜಿಗಜಿಣಗಿ ಭಾಗವಹಿಸಲಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಪ್ರಕಾಶ್ ಮಾನೋಜಿ ಮಾತನಾಡಿ, ನಮ್ಮ ಬಾಗಲಕೋಟೆ ದ್ರಾಕ್ಷಿ ಬೆಳೆಗಾರರ ರೈತರಿಗೆ ದ್ರಾಕ್ಷಿ ವಿಮೆಯಲ್ಲಿ ಮೋಸ ಆಗುತ್ತಿದೆ, ದಯವಿಟ್ಟು ಇದರ ಕಡೆ ಗಮನ ಕೊಡಬೇಕು ಎಂದು ಉಪಾಧ್ಯಕ್ಷರಾದ ಭರ್ತೇಜ್ ಜಮಖಂಡಿ ಅವರಿಗೆ ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ರೈತರಾದ ಗಾಮೇಶ್ ಬಾಬ್ಕರ್, ಶೀತಲ್ ಜಮಖಂಡಿ, ಅಕ್ಷಯ್ ಕಾಗವಾಡ, ಆಜಿ ಮಾಲ್ಗೂರ್, ಪುಲ್ಕೇಶಿ ಜಮಖಂಡಿ, ಮಹಾವೀರ್ ಪಾಟೀಲ್, ಸಾಗರ್ ಜಮಖಂಡಿ, ಹುಕುಂಚಂದ್ ಬಾಗೇವಾಡಿ, ಮಹಾವೀರ್ ಕಾಗವಾಡ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ವಿನೋದ್ ಸೂರಗೊಂಡ್, ವಿಎಸ್ ಟೈಮ್ ನ್ಯೂಸ್ ಕನ್ನಡ. ಈ ವಿಚಾರ ಸಂಕಿರಣ ಜೊತೆಗೆ ಇನ್ಸೂರೆನ್ಸ್ ಬಿಜಾಪುರದ ಅಷ್ಟೇ ಒತ್ತು ಕೊಡಬೇಡ್ರಿ, ನಮ್ಮ ಬಾಗಲಕೋಟೆ ಚರ್ಚೆ ಆಗೈತ್ರಿ. ಅದು ಬಾಗಲಕೋಟ ನೀರಾವರಿ ಅಧ್ಯಕ್ಷದಿಂದ ಫೀಡಿಂಗ್ ಆಗಿ ಹೋಗಿತ್ರಿ. ಎಲ್ಲಿ ಕೇಂದ್ರಕ್ಕೆ ಹೋಗಿತ್ತು ಸರ್. ಅದನ್ನ ಎಂ ಪಿ ಅವ್ರ ನೇತೃತ್ವದಾಗ ಅದನ್ನ ಬಿಗರ್ಸೋದು.